ನಮಸ್ಕಾರ, ನಾನು ನಾಗರಾಜ್ ಸಿದ್ದರ್ ಶೆಟ್ ಅಂತ ಕುಮಟಾದಿಂದ ಮಾತಾಡ್ತಿರೋದು. ಈಗಾಗಲೇ ನಾನು ಹೊಂಟಿರೋಂಥ ವಿಷಯ ಏನಂದರೆ, ಈಗಾಗಲೇ ನಮ್ಮ ಬೇಸಿಗೆ ಕಾಲ ಸಮಯದಲ್ಲಿ ಹೆಚ್ಚಿನದಾಗಿ ಬೆವರು ಹೋಗಬೇಕು. ಯಾಕೆ ಬೆವರು ಹೋಗಬೇಕು ಕೇಳಿದ್ರೆ, ಈಗಾಗಲೇ ಚಿಕ್ಕ ಚಿಕ್ಕ ಮಕ್ಕಳಿಗಳಿಗೆ ಏನಾಗ್ತಾ ಇದೆ ಅಂದರೆ BP, ಈ ಶುಗರ್ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ. ಅವ್ರಿಗೆ ಏನಾಗ್ತಾ ಇತ್ತು ಅಂದರೆ, ನಾವು ಚಿಕ್ಕವರಿದ್ದಾಗ ನಾವು ಆಟ ಆಡಬೇಕಾದ್ರೆ ನಮಗೆ ಬೇಸಿಗೆಗಾಲ ಸಮಯದಲ್ಲಿ ಹೆಚ್ಚಿನದಾಗಿ ಬೆವರು ಹೋಗ್ತಿತ್ತು. ಈಗೇನಾಗ್ತಾ ಇದೆ ಅಂದರೆ, ಒಳಗೆ ಕುತ್ಕೊಂಡಿರೋದ್ರಿಂದ ಮಕ್ಕಳಿಗೆ ಬೇಗ ಶುಗರ್ ಕಾಯಿಲೆಗಳು ಮತ್ತು ಕಣ್ಣಿನ ಸಮಸ್ಯೆಗಳೆಲ್ಲ ಬರ್ತದೆ. ಯಾಕಂದರೆ ಶುಗರ್ ಇದ್ದರೆ ಕಣ್ಣಿನ ಸಮಸ್ಯೆ ಬರ್ತದೆ. ಯಾಕಂದರೆ ಬೇಗ ಅವ್ರಿಗೆ ಕನ್ನಡಕ ಬರುವಂಥದ್ದು ಎಲ್ಲ ಆಗ್ತದೆ. ಆ ಒಂದು ನಿಟ್ಟಿನಲ್ಲಿ ಈಗ ಬೇಸಿಗೆಗಾಲ ನಾವೇನು ವರ್ಷದಲ್ಲಿ 12 ತಿಂಗಳಿನಲ್ಲಿ ಒಂದು 2 ರಿಂದ 3 ತಿಂಗಳ ತನಕ ಬೇಸಿಗೆಯಲ್ಲಿ ನಮಗೆ ಬೆವರು ಹೋಗಬೇಕು. ಬೆವರು ಹೋದರೆ ಆ ಮನುಷ್ಯ ಒಂದು ಮಾನಸಿಕ ಈಗ ದೇಹದಲ್ಲಿ ಮತ್ತು ರೋಗಗಳು ಯಾವುದೇ ರೀತಿ ಇರೋದಿಲ್ಲ. ಒಂದನೇದು. ಎರಡನೇದು ಏನಂದರೆ, ಈಗಾಗಲೇ ನಾವು ಶುಗರ್ ಎಲ್ಲ ಈಗ ಮರಗಿಡಗಳು ಏನು ಮಾಡ್ತಾವಂದರೆ, ಈಗ ಬೇಸಿಗೆಗಾಲ ಸಮಯದಲ್ಲಿ ಅದು ಶುಗರ್ಗೆ ಸಂಬಂಧಪಟ್ಟ ಸಿಹಿಯಾದ ಹಣ್ಣುಗಳನ್ನು ಕೊಡ್ತವೆ. ಅದನ್ನು ಕೂಡ ಒಂದು ಶುಗರನ್ನು ತೆಗೆದುಕೊಳ್ತದೆ. ಮರನೂ ಕೂಡ ಶುಗರನ್ನು ತನ್ನ ದೇಹದಿಂದ ತೆಗೆದುಕೊಳ್ತದೆ. ಮತ್ತೇನಂದರೆ, ಈಗ ನಮ್ಮ ಋತುಗಳು ಯಾಕಂದರೆ ದೇವರು ಏನು ಮಾಡಿದ್ದಾನೆ ಕೇಳಿದ್ರೆ, ನಮಗೆ 12 ಕಾಲಗಳು ಯಾಕೆ, ಚಳಿಗಾಲ ಮಳೆಗಾಲ ಯಾಕೆ ಕೊಟ್ಟಿದ್ದಾನೆ ಕೇಳಿದ್ರೆ, ಈಗಾಗಲೇ ನಾವು ಚಳಿಗಾಲ ಮತ್ತು ಮಳೆಗಾಲದಲ್ಲಿ ತಿಂದಂಥ ಉಪ್ಪಿನ ಮತ್ತು ಸಿಹಿದು ಏನೋ ಇದ್ದರೂ ಅದು ಬೆವರಿನ ಮುಖಾಂತರ ಬೇಸಿಗೆಗಾಲಕ್ಕೆ ಹೋಗ್ಬೇಕು ಹೇಳಿ. ಆದರೆ ನಾವು ಪ್ರಕೃತಿಯ ವಿರುದ್ಧನೇ ಹೋಗ್ತಾ ಇದ್ದೀವಿ. ಆ ಒಂದು ನಿಟ್ಟಿನಲ್ಲಿ ಆದಷ್ಟು ನಾವು ಬೆವರನ್ನು ಇದು ಮಾಡ್ಕೊಳ್ಬೇಕು, ತೆಕ್ಕೊಳ್ಬೇಕು ಈಗ ಬೇಸಿಗೆ ಸಮಯದಲ್ಲಿ. ಮತ್ತು ನಿಮಗೆ ಬೆವರು ತೆಕ್ಕೊಳ್ಳೋಕೆ ಆಗಲಿಲ್ಲ ಅಂದರೆ ಬಿಸಿ ನೀರು ಸ್ನಾನ ಮಾಡಿದ್ರೆ ಅದರಲ್ಲಿ ಬೆವರು ಬರ್ತದೆ. ಬಿಸಿ ನೀರು ಸ್ನಾನ ಮಾಡಾದ ನಂತರ ಬೆವರು ಬರ್ತದೆ. ಆ ಉರ್ಸ್ಕೊಂಡ್ರೆ ಅದು ಇದಾಗ್ತದೆ. ಯಾಕಂದರೆ ಮಕ್ಕಳಿಗೆಲ್ಲ ಬಿಸಿನೀರು ಸ್ನಾನ ಮಾಡಿಸಿದ್ರು ಪರವಾಗಿಲ್ಲ. ಯಾಕಂದರೆ ಬೇಸಿಗೆಗಾಲ ಸಮಯದಲ್ಲಿ ನೀವು ಬಿಸಿನೀರು ಸ್ನಾನ ಮಾಡಿಸ್ಬೇಕು. ಸ್ನಾನ ಮಾಡಿ ಬೆವರು ಆದಷ್ಟು ಹೋದರೆ ಅದು BP ಶುಗರ್ ಬರ್ದಿದ್ದಂಗೆ ನಾವು ಉಪ್ಪಿನ ಅಂಶ ಮತ್ತು ಸಕ್ಕರೆ ಅಂಶ ಎಲ್ಲ ಹೋಗ್ತದೆ. ಅದರಿಂದ ನಮಗೆ ಇದನ್ನು ಗುಣ ಮಾಡ್ಕೊಳ್ಳುವಂಥದ್ದು ಇದು ಇರ್ತದೆ. ಯಾಕಂದರೆ ಇದು ಫಿಸಿಕಲಿ ಫಿಟ್ ಇರ್ತಾರೆ. ಮತ್ತೇನಂದರೆ, ಈಗ ನಾವು BP ಶುಗರ್ಗೆ ಮಾತ್ರೆ ತೊಗೊಳ್ತೀವಲ್ವ, ಮಾತ್ರೆ ತೊಗೊಂಡ್ರೂ ಕೂಡ ನಮ್ಮ ಬೆವರೇ ಬರ್ತದೆ. ಅದು ಕಿಡ್ನಿಗೆ ಎಫೆಕ್ಟ್ ಆಗಿರ್ತದೆ ಮತ್ತು ಸೈಡ್ ಎಫೆಕ್ಟ್ ಆಗಿರ್ತದೆ. ಇದು ನ್ಯಾಚುರಲ್ ಆಗಿರ್ತದೆ, ನೈಸರ್ಗಿಕವಾಗಿರೋದ್ರಿಂದ ಇದನ್ನು ತಾವು ಮಾಡಿದ್ರೆ ಯಾವುದೇ ಕಾಯಿಲೆಗಳು ಬರೋದಿಲ್ಲ ಮತ್ತು ಹೆಚ್ಚಿನ ವರ್ಷ ಬದುಕ್ಬೋದು. ಯಾಕಂದರೆ ಹಳೆ ಕಾಲದಲ್ಲೆಲ್ಲ ಸಣ್ಣ ಮಕ್ಕಳೆಲ್ಲ ಆಡುವಂಥದ್ದು ಮತ್ತು ಕಟ್ಟಿಗೆ ಹೊಡೆಯುವಂಥದ್ದು ಮತ್ತೆಲ್ಲ ಬೇಸಿಗೆಗಾಲ ಸಮಯದಲ್ಲಿ ಹೆಚ್ಚಿನದಾಗಿ ಕೆಲಸ ಮಾಡ್ತಾಯಿದ್ರು. ಆವಾಗ ಬೆವರು ಹೋಗ್ತಾಯಿತ್ತು 2 ತಿಂಗಳಿಗೆ. ಆವಾಗ ವರ್ಷದ್ದೆಲ್ಲ ಅವರಿಗೆ ತಿಂಡಿ ನಾವು ಉಪ್ಪಿನ ಔಷಧ ಮತ್ತು ಸಿಹಿ ಔಷಧ ತಿಂದಿದ್ದೆಲ್ಲ ಅದು 2 ತಿಂಗಳಲ್ಲಿ ಬಿಸಿಲಿನಲ್ಲಿ ಹೋಗ್ತಾಯಿತ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.